ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಟೈಟ್ಲು ಮತ್ತೆ ತಮ್ಮನೇಲಿ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ಯಾವ್ದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದೀವಂತ. ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ ನಮ್ಮ ಹಿರಿಯರ ಜೀವನ ಶೈಲಿ ಹೇಗಿತ್ತು ಅನ್ನೋದು ಸ್ವಲ್ಪ ಮಾತ್ರ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಹಿರಿಯರ ಜೀವನ ಶೈಲಿ ಬಗ್ಗೆ ಹೇಳಕ್ ಹೊರಟ್ರೆ ಒಂದು ಚಿಕ್ಕ ವಿಡಿಯೋ ಸಾಕಾಗೋದಿಲ್ಲ, ತುಂಬಾ ವಿಚಾರನೆ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಿಂದೆಲ್ಲ ಸಾಮಾನ್ಯವಾಗಿ ಮಣ್ಣಿಂದ ಕಟ್ಟಿರೋ ಗೋಡೆಗಳೇ ಜಾಸ್ತಿ. ಹಬ್ಬದ ದಿನಗಳಲ್ಲಂತೂ ಎಲ್ಲೋ ಒಂದೊಂದ್ ಕಡೆ ಸಿಗುವ ಕೆಮ್ಮಣ್ಣನ್ನ ಹೊತ್ಕೊಬಂದು ಬಳಿತಾ ಇದ್ರು. ಕೆಮ್ಮಣ್ಣು ಬಳದ್ಮೇಲಂತೂ ಗೋಡೆಗಳು ರಂಗಾಗಿ ಇವತ್ತಿನ ಪೇಂಟ್ಗೆ ಸೆಡ್ ಹೊಡಿತಾ ಇತ್ತು. ಅವಾಗೆಲ್ಲ ತುಂಬಾ ಪರಿಶ್ರಮದಿಂದನೇ ಕೆಲಸ ಮಾಡ್ತಿದ್ರು. ಕತ್ಲೆ ಆದ್ರೂ ಅವ್ರ ಕೆಲಸ ಮುಗಿತಿರ್ಲಿಲ್ಲ. ಇವಾಗಿನ ತರ ಬೈಕೇ ಬೇಕು, ದೊಡ್ಡ ಕಾರೇ ಬೇಕು, ಇಟ್ಕೆ ಪೀಸಸ್ ದೊಡ್ಡ ಇರೋ ಮೊಬೈಲ್ ಬೇಕು ಅನ್ನೋ ಪ್ರಯೋಜನಕ್ಕೆ ಬರ್ದೇ ಇರೋ ಕಾಂಪಿಟೇಷನ್ ಅವಾಗಿರ್ಲಿಲ್ಲ. ಹೆಚ್ಚಂದ್ರೆ ಸಾಮಗ್ರಿನ ಹೊತ್ಕೊಂಡು ಹೋಗಕ್ಕೆ ಎತ್ತಿನ ಗಾಡಿ, ಹೊಲ ಹೂಳಕ್ಕೆ ಜೋಡಿ ಎತ್ತುಗಳು, ಹಬ್ಬ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ತುಳಿದು ಅದರಲ್ಲೂ ಒಳ್ಳೆ ವ್ಯಾಯಾಮನೇ ಆಗ್ತಿತ್ತು. ನಡೆದಷ್ಟು ಖಾಲಿ ಗಂಟ್ಗಳು, ನೆಲಕ್ಕೆ ಬೆಳೆದಿರೋ ಮಲ್ನಾಡ್ ಗಿಡ ಹಸುವಿನ ಸಗಣಿ, ಆಚೆಗೊಂದ್ಸಲ ಈಚೆಗೊಂದ್ಸಲ ಓಡಾಡಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗ್ತಿತ್ತು. ಶುಭ ಕಾರ್ಯಕ್ಕಂತೂ ಮನೆಯೆಲ್ಲ ಸಗಣಿ ಬಳಿದು ಗೋಮೂತ್ರ ಚಿಮುಕ್ಸಿ ಮನೆಯೆಲ್ಲ ಶುದ್ಧ ಮಾಡ್ತಿದ್ರು. ಹಿಂದಿನವರ ಸಂಪ್ರದಾಯದಲ್ಲಿ ವೈಜ್ಞಾನಿಕ ಕಾರಣಗಳು ಇರ್ತಿದ್ವು. ಇವಾಗ ಸಗಣಿ ಬಳಿಯೋರ ಸಂಖ್ಯೆ ಕಡಿಮೆ ಆದ್ರೂ ಶುಭ ಕಾರ್ಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಗೋಮೂತ್ರ ಅಂತೂ ಮನೆಯೆಲ್ಲ ಚಿಮುಕ್ಸಿ ಶುದ್ಧ ಮಾಡ್ತಾರೆ. ನಮ್ಮ ಹಿರಿಕರು ಬರಿಗಾಲ್ನಲ್ಲೇ ಕಿಲೋಮೀಟರ್ ಗಟ್ಟಲೆ ನಡೀತಿದ್ರು. ಅಷ್ಟು ನಡೆದ್ರು ಅವ್ರ ಕಾಲ್ ಬತ್ತು ಬರ್ತಾ ಇರ್ಲಿಲ್ಲ. ಒಂದ್ ವೇಳೆ ಕಾಲ್ ಬತ್ತು ಬಂದ್ರು ಹೊಟ್ಕೆಗೆ ಸೊಪ್ಪು ಹಾಕ್ಲೇಬೇಕಿತ್ತು, ದರಗ್ ತುಂಬಲೇಬೇಕಿತ್ತು. ಮನೆ ತುಂಬಾ ಜನಗಳು ಇರ್ತಿದ್ರು. ಏನಿಲ್ಲ ಅಂದ್ರು 10-15 ಬಾಲ ಕೊಟ್ಟಿಗೆ ತುಂಬಾ ದನಗಳು ಇರ್ತಿದ್ವು. ಅಷ್ಟೊಂದು ಜಾನುವಾರುಗಳಿದ್ರು ಹಾಲ್ ಸಾಕಾಗ್ತಿರ್ಲ, ಯಾಕಂದ್ರೆ ಜನಗಳು ತುಂಬಾ ಇದ್ರು. ಮನೇಲಿ ಮಕ್ಳು ಮರಿನೂ ತುಂಬಾ ಇರ್ತಿದ್ರು. ಗೊಬ್ಬರದ ಗುಂಡಿ ಅಂತೂ ಅವಾಗ ಒಂದ್ ಕಡೆ ಖಾಲಿ ಆದ್ರೆ ಇನ್ ಕಡೆ ತುಂಬ್ತಾ ಇರ್ತಿತ್ತು. ನಮ್ಮ ಹಿರಿಕರು ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮನೆ ಹಿತ್ಲಲ್ಲೇ ಬೆಳೆದಿದ್ದ ತರಕಾರಿ ಯಾವಾಗ್ಲೂ ಇರ್ತಿತ್ತು. ಆಚೆಗೊಂದ್ಸಲ ಈಚೆಗೊಂದ್ಸಲ ಓಡ್ತಾ ಇದ್ರು ಅಮ್ಮ ಅಲ್ಲೇ ಬಂದು ಕೈತು ತಿನ್ನಿಸ್ತಾ ಇದ್ಲು. ನಮ್ಮ ಹೊಟ್ಟೆ ತುಂಬಿದ ಮೇಲೆನೆ ಅಮ್ಮ ಊಟ ಮಾಡ್ತಿದ್ರು. ಅಜ್ಜಿ ಕತೆ ಹೇಳ್ತಾ ನಮಗ್ ನಿದ್ದೆ ಮಾಡಿಸ್ತಿದ್ರು. ಬೆಳಿಗ್ಗೆ ಹೇಳ್ತಾ ಇದ್ದಂಗೆ ಹಕ್ಕಿಗಳ ಚಿಲಿಪಿಲಿನಾದ ಒಂದ್ ಕಡೆ ಆದ್ರೆ ಹಳೆ ರೇಡಿಯೋದಲ್ಲಿ ಬರ್ತಿರೋ ಮುಂಜಾನೆಯ ಸುಪ್ರಭಾತ ಒಂದ್ ಕಡೆ. ಬೆಳಗಿನ ಸೂರ್ಯನ ಕಿರಣಗಳು ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ. ಮಹಿಳೆಯರು ನೀಟಾಗಿ ಹೊಸ್ಲು ತೊಳೆದು ಹೊಸ್ಲು ಪೂಜೆ ಮಾಡುವ ಮುಖಾಂತರ ಅವತ್ತಿನ ಮನೆ ಕೆಲಸ ಪ್ರಾರಂಭ ಮಾಡ್ತಿದ್ರು. ಅಕ್ಕಪಕ್ಕದ ಮನೆಗಳಲ್ಲಿ ಹೊಗೆ ಪೈಪ್ ನಲ್ಲಿ ಹೋಗೋ ಡಿಸೈನ್ ಹೊಗೆ ಒಳ್ಳೆ ಮೋಡಕ್ಕೆ ಕಾಂಪಿಟೇಷನ್ ಕೊಡೋ ತರ ಹೋಗ್ತಾ ಇರ್ತಿತ್ತು. ಆ ಸೌದೆ ಒಲೆನಲ್ಲಿ ಕಾದ ಹಂಡೆ ನೀರ್ ಸ್ನಾನ ಹಂಡೆಲ್ ನೀರ್ ಖಾಲಿ ಆದ್ಮೇಲೆ ಗೊತ್ತಾಗ್ತಿತ್ತು. ಇವಾಗ್ನೂ ಹಳ್ಳಿಯಲ್ಲಂತೂ 90% ಜನ ಹಾಗೆ ಸ್ನಾನ ಮಾಡೋದು, 10% ಜನ ಮಾತ್ರ ಸ್ವಲ್ಪ ಅಪ್ಡೇಟ್ ಆಗಿರ್ಬೋದು. ಸಂಜೆ ಸೂರ್ಯಾಸ್ತ ಆಗ್ತಿದ್ದಂಗೆ ಹಲವು ಮನೆಗಳಿಂದ ಹೊರಹೊಮ್ಮುವ ಶಂಖ ಮತ್ತು ಜಾಗಂಟೆಯ ಶಬ್ದ ಇಡೀ ಊರೇ ಮುಳುಗ್ತಾ ಇತ್ತು. ಮನೇಲಿ ಮಾತ್ರ ಅಲ್ಲ, ಇಡೀ ಊರಲ್ಲೇ ಒಂದು ಧನಾತ್ಮಕ ಶಕ್ತಿಯ ಸಂಚಲನ ಆಗ್ತಿತ್ತು. ಇದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಪ್ರಯೋಜನ ಆಗ್ತಿತ್ತು. ಹಬ್ಬದ ದಿನಂತೂ ನೆಲ ಎಲ್ಲ ಸಗಣಿಯಿಂದ ಸಾರಿಸಿ ಒಲೆಗಷ್ಟ ಕುಂಕುಮ ಹಚ್ಚಿದ ಮೇಲೆನೆ ಅವತ್ತಿನ ಅಡಿಗೆ ಶುರು ಆಗ್ತಿತ್ತು. ಹಿಂದೆಲ್ಲ ಮನೆ ತುಂಬಾ ಜನ ಇರ್ತಿದ್ರು. ಇಡೀ ಮನೆಗೂ 2-3 ಚಿಮ್ನಿ ದೀಪ, ಕೆಲವು ಮನೆಗಳಲ್ಲಿ ಮಾತ್ರ ಲಾಟಿನ್ ಬೆಳಕು ಕೂಡ ಇರ್ತಿತ್ತು. ಚಿಮ್ನಿ ದೀಪ ಹಚ್ಚಿ ಸುತ್ತ ಮನೆ ಮಂದಿ ಎಲ್ಲ ಕೂತು ಹರಟೆ ಹೊಡಿತಿದ್ರು, ಕಷ್ಟ ಸುಖ ಮಾತಾಡ್ತಿದ್ರು. ಮಕ್ಕಳೆಲ್ಲ ಕಣ್ಣು ಉಚ್ಕೊಳ್ತಾ ದೀಪದ ಬೆಳಕಲ್ಲೇ ಶಾಲೆಯಲ್ಲಿ ಕೊಟ್ಟು ಹೋಮ್ವರ್ಕ್ ಬರಿತಾ ಇದ್ರು. ಊಟಕ್ಕೆ ಏನಿಲ್ಲ ಅಂದ್ರು ಒಂದ್ ಅರ್ಧ ಈರುಳ್ಳಿ, ಕೊನೆ ಕೆಣದಲ್ಲಿ ಸ್ವಲ್ಪ ಸೊಟ್ಟೆ 2 ಒಣಮೆಣ್ಸಿದ್ರು ನೀರ್ ಮಜ್ಜಿಗೆ ಹಾಕೊಂಡು ಕಲ್ಸಿದ ಅನ್ನಕ್ಕೆ ಬೇಕಾದಷ್ಟು ಆಗ್ತಿತ್ತು. ಕಡಿಯೋ ಕಲ್ನಲ್ಲಿ ಕಡ್ದಿದ್ ಖಾರ, ಸೌದೆ ಒಲೆ, ಮಣ್ಣಿನ ಮಡಿಕೆಲ್ ಬೇಯಿಸಿದ ಅಡ್ಗೆ ಕೇಳೋಕೆ ಎಷ್ಟು ಖುಷಿಯಾಗಿರುತ್ತೆ. ಹೊಟ್ಟೆನೂ ತುಂಬ್ತಿತ್ತು, ಆರೋಗ್ಯನೂ ಕಾಪಾಡ್ತಿತ್ತು, ಜೊತೆಗೆ ನಾಲ್ಗೆಗೆ ಒಳ್ಳೆ ರುಚಿನೂ ಕೊಡ್ತಿತ್ತು. ಊಟ ಆದ ತಕ್ಷಣ ಮನೆ ಮಂದಿ ಎಲ್ಲ ಕೂತು ಎಲಡ್ಕೆ ಹಾಕೋದು ಮಾಮೂಲಿ ಆಗಿತ್ತು. ಚಳಿಗಾಲ ಮಳೆಗಾಲದಲ್ಲಂತೂ ನಮ್ಮ ಹಿರಿಕರು ಒಲೆ ಹತ್ರ ಕೂತು ಚರ್ಮ ಸುಡೋಷ್ಟು ಚಳಿ ಕಾಸ್ತಿದ್ರು, ನಾಲ್ಗೆ ಸುಡುವಷ್ಟು ಹೊಟ್ ಕಾಫಿ ಕುಡಿತಾ ಇದ್ರು, ಮಾತಾಡ್ತಿದ್ರು, ಹರಟೆ ಹೊಡಿತಿದ್ರು, ಸಣ್ಣ ಪುಟ್ಟ ಜಗಳನೂ ಮಾಡ್ತಿದ್ರು, ಬೆಳಿಗ್ಗೆ ಮತ್ತೆ ಒಂದಾಗ್ತಿದ್ರು. ಕಷ್ಟ ಎಷ್ಟೇ ಇದ್ರು ನೆಮ್ಮದಿಗೂ ಬರ ಇರ್ಲಿಲ್ಲ. ಇವಾಗಂತೂ ಬದಲಾವಣೆ ತುಂಬಾ ಆಗಿದೆ. ಈಗಿನ ಮಕ್ಳಿಗೆ ಇವೆಲ್ಲ ಗೊತ್ತೇ ಇಲ್ಲ. ಹಳ್ಳಿ ಕಡೆ ಬೆಳೆದ ಮಕ್ಳಿಗಂತೂ ಸ್ವಲ್ಪ ಗೊತ್ತಿರ್ಬೋದು. ಇವಾಗಿನ ಮಕ್ಳಿಗೂ ಸ್ವಲ್ಪ ನಾವು ಹಿರಿಯರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ತೋರಿಸ್ತಾ ಇದ್ರೆ
ಅವರಿಗೂ ಖುಷಿಯಾಗುತ್ತೆ. ಹಾಗೆ ಈಗಿನ ಲೈಫ್ ಸ್ಟೈಲ್ ಜೊತೆಗೆ ನಮ್ಮ ಬಾಲ್ಯ ಹಾಗೂ ನಮ್ಮ ಹಿರಿಯರ ಜೀವನ ಶೈಲಿಯ ಬಗ್ಗೆಯೂ ಅವರಿಗೂ ಆಸಕ್ತಿ ಮೂಡುತ್ತೆ. ಸ್ನೇಹಿತರೆ, ಇವಾಗಿನ ಜೀವನ ಶೈಲಿಗೂ ಮತ್ತು ಆರೋಗ್ಯಕ್ಕೂ ಅಂದಿನ ಕಾಲದ ಜೀವನ ಶೈಲಿಗೂ ಮತ್ತು ಆರೋಗ್ಯಕ್ಕೂ ಹೋಲಿಕೆ ಮಾಡಿದ್ರೆ ಎಷ್ಟು ದುಡ್ಡಿದ್ರೆ ಏನ್ ಗುರು, ಆರೋಗ್ಯ ಮೊದಲೇ ಏರುಪೇರು, ನೆಮ್ಮದಿನೂ ಬೇಕು ಚೂರು ಅನ್ನೋ ಸಾಲುಗಳು ನೆನಪಿ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.